ಚಳಿಗಾಲದಲ್ಲಿ ನಮ್ಮ ಶರೀರದ ಬಲ ತುಂಬ ಜಾಸ್ತಿ. ಹಾಗಾಗಿ ಈ ಕಾಲದಲ್ಲಿ ರೋಗಿಯ ಬಲ ಜಾಸ್ತಿ, ರೋಗದ ಬಲ ಕಡಿಮೆ. ಕಾಲಕ್ಕನುಸಾರವಾಗಿ ನಾವು ಆಹಾರವನ್ನು ತಗೊಂಡಿದ್ದೇ ಆಗಿದ್ದರೆ ಈ ಕಾಯಿಲೆಗಳಿಗೆ ತುತ್ತಾಗ್ತಿರಲಿಲ್ಲ. ಕುಡಿಯೋದಕ್ಕೆ, ಮುಖ ತೊಳ್ಕೊಳ್ಳೋದಕ್ಕೆ, ಸ್ನಾನ ಮಾಡೋದಕ್ಕೆ, ಗುದ ಪ್ರಕ್ಷಾಲನೆಗೆ ಎಲ್ಲದಕ್ಕೂ ಕೂಡ ಉಷ್ಣ ಜಲವನ್ನೇ ಬಳಸಿ ಅಂತ. ಶೀತ ಬರೋದಕ್ಕಿರುವಂಥ ಮೇಜರ್ ರೀಸನ್ ಏನಂದರೆ ಅತಿಯಾಗಿ ಸ್ವೀಟ್ ತಿನ್ನಿಸೋದು. ಬಾಳೆಹಣ್ಣು, ಮೊಸರು ಇವನ್ನ ಯಾರು ಹೆಚ್ಚು ತಿಂತಾರೋ ಅವ್ರು ಶೀತ ಹೋಗ್ಸೋಕ್ಕಾಗಲ್ಲ. ಯಾವ ಕಾಲದಲ್ಲೂ ಆಗಲ್ಲ, ಬೇಸಿಗೆಲೂ ಆಗಲ್ಲ, ಚಳಿಗಾಲದಲ್ಲೂ ಆಗಲ್ಲ, ಮಳೆಗಾಲದಲ್ಲೂ ಆಗಲ್ಲ. ಮೋತಿಚೂರಿ ಈ ಥರ ಎಣ್ಣೆಲಿ ಕರೆದ್ಬಿಟ್ಟು ಸ್ವೀಟ್ ಹಾಕೋದಲ್ಲ, ಪಾಯಸಗಳನ್ನು ಮಾಡ್ಕೊಂಡು ತಿನ್ನುವಂಥದ್ದು ಅದು ಬೇಕದು. ಅಮೃತಾರಿಷ್ಟ ಮತ್ತು ಮಹಾಸುದರ್ಶನ ಕಾಳು ಇವನ್ನ ಯಾವುದೇ ಆಯುರ್ವೇದ ಮೆಡಿಕಲ್ ಶಾಪಲ್ಲಿ ಹೋದ್ರೂ ಸಿಗ್ತವೆ. ಅವೆರಡನ್ನ ಇಟ್ಕೊಳ್ಳೋದು. 5 ml ಎರಡನ್ನು ಮಿಕ್ಸ್ ಮಾಡಿ ಕುಡಿಸಿದ್ರೆ, ಈಗ ಸ್ವಲ್ಪ ಮೂಗಲ್ಲಿ ಇಳಿತಾ ಇದೆ ಅಂತ ಕುಡಿಸಿದ್ರೆ ಅವತ್ತೇ ಹೋಗುತ್ತದೆ. ಆತ್ಮೀಯರೇ ನಮಸ್ಕಾರ. ಆರೋಗ್ಯಕ್ಕಾಗಿ ಆಯುರ್ವೇದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿನ ನಮ್ಮ ಜೊತೆಗೆ ಪ್ರಖ್ಯಾತ ಆಯುರ್ವೇದ ವೈದ್ಯರಾದಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ರವರಿದ್ದಾರೆ. ಅವರ ಜೊತೆ ಇವತ್ತು ಒಂದು ಉತ್ತಮವಾದಂತಹ ಹಾಗೆ ಈ ಕಾಲಕ್ಕೆ ಅನುಗುಣವಾಗಿ ಬೇಕಾಗಿರುವಂತಹ ಒಂದು ವಿಶೇಷವಾದ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ನಾನು ಡಾಕ್ಟರ್ ಶಿವಲೀಲಾ. ಸ್ವಲ್ಪ ಹಿಂದಿನ ಕಾಲಕ್ಕೆ ನಾವು ಹೋದರೆ ನಮ್ಮ ಮನೆಗಳಲ್ಲಿ ಋತುಗಳ ಅನುಸಾರವಾಗಿ ಆಹಾರ ಚೇಂಜ್ ಆಗ್ತಾಯಿತ್ತು, ಜೀವನ ಶೈಲಿ ಚೇಂಜ್ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಹೇಗಾಗಿದೆ ಅಂತ ಅಂದರೆ ಅದು ಯಾವುದೂ ಫಾಲೋ ಮಾಡ್ತಾ ಇಲ್ಲ. ಋತುಗಳು ಹೇಗೆ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ದೇಹದಲ್ಲೂ ಆ ಥರನೇ ಬದಲಾವಣೆಗಳಾಗ್ತಾ ಇರುತ್ತೆ, ನಮ್ಮ ಆಹಾರದಲ್ಲೂ ಆ ಥರ ಬದಲಾವಣೆಗಳನ್ನು ತೊಗೊಂಡು ಬರಬೇಕು, ನಮ್ಮ ಜೀವನ ಶೈಲಿಲೂ ಆ ಥರ ಬದಲಾವಣೆಗಳನ್ನು ನಾವು ತೊಗೊಂಡು ಬರಬೇಕು. ಆದರೆ ಎಷ್ಟು ಜನ ಇದನ್ನು ನಾವು ತಿಳಿದುಕೊಂಡಿದ್ದೀವಿ, ಎಷ್ಟು ಜನ ಇದನ್ನು ಫಾಲೋ ಮಾಡ್ತಾ ಇದ್ದೀವಿ? ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಅಂದರೆ ಆಯುರ್ವೇದದಲ್ಲಿ ಈ ಚಳಿಗಾಲಕ್ಕೆ ಅತ್ಯಂತ ಬಲ ಇರುವಂತಹ ಕಾಲ ಅಂತ ಹೇಳ್ತಾರೆ. ಅಂದರೆ ನಮ್ಮ ದೇಹಕ್ಕೆ, ನಮ್ಮ ಅಗ್ನಿಗೆ ಅತ್ಯಂತ ಬಲ ಇರುತ್ತೆ ಈ ಕಾಲದಲ್ಲಿ. ವಿಪರ್ಯಾಸ ಅಂತ ಅಂದರೆ ಈ ಕಾಲದಲ್ಲಿನೇ ನಾವು ಹೆಚ್ಚಿಗೆ ರೋಗಗಳಿಗೆ ತುತ್ತಾಗ್ತಾ ಇದ್ದೇವೆ. ಆಗಬಾರ್ದು ಅಲ್ವಾ? ಹಾಗಿದ್ರೆ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತಾ ಇದ್ದೇವೆ, ಇದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನುವಂಥದ್ದನ್ನು, ಈ ಚಳಿಗಾಲದ ವಿಶೇಷವನ್ನು ನಾವು ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಲ್ಸ್ ಅವ್ರ ಜೊತೆ ಇವತ್ತು ಚರ್ಚೆ ಮಾಡೋಣ. ಸರ್, ವೆಲ್ಕಮ್. ನಮಸ್ತೆ. ನಮಸ್ತೆ ಸರ್. Let us start the session, sir. As per the introduction, what is the importance of ಹಾಗಿದ್ರೆ ಈ ಚಳಿಗಾಲದ ಇಂಪಾರ್ಟೆನ್ಸ್ ಏನು? ಇಲ್ಲ, ಒಳ್ಳೆ ಪ್ರಶ್ನೆ ಮತ್ತು ವಿಚಾರಾರ್ಹವಾದ ಒಂದು ಎತ್ತಿದಿರಿ. ಯಾಕಂದರೆ ಆಯುರ್ವೇದದಲ್ಲಿ ಚಳಿಗಾಲದಲ್ಲಿ ನಮ್ಮ ಶರೀರದ ಬಲ ತುಂಬ ಜಾಸ್ತಿ, ನಮ್ಮದಲ್ಲ ಇಡೀ ಪ್ರಾಣಿ ಸಂಕುಲದ ಎಲ್ಲ ಬಲನೂ ಜಾಸ್ತಿ ಅಂತಲೇ ಹೇಳೋದು. ಯಾಕೆ ಹಾಗೆಂದರೆ ಇದನ್ನು ವಿಸರ್ಗ ಕಾಲ ಅಂತ ಕರಿತೀವಿ. ಈ ಕಾಲದಲ್ಲಿ ಸೂರ್ಯನಿಂದ ಶಾಖ ಜಾಸ್ತಿ ಬರೋದಿಲ್ಲ, ಸೂರ್ಯ ಇಲ್ಲಿ ದ್ರವಾಂಶವನ್ನು ಜಾಸ್ತಿ ಹೀರೋದಿಲ್ಲ, ಹಾಗಾಗಿ ಇಲ್ಲಿ ಬಲ ಜಾಸ್ತಿ ಶರೀರಕ್ಕೆ ಅಂತ. ಹಾಗೆ ನೋಡಿ, ಹಸಿವು ಜಾಸ್ತಿ ಇರ್ತದೆ ಚಳಿಗಾಲದಲ್ಲಿ. ಹಸಿವು ಜಾಸ್ತಿ ಇದ್ದರೆ ಆಹಾರ ಕನ್ಸಂಪ್ಷನ್ ಜಾಸ್ತಿ ಇರ್ತದೆ, ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗಾಗಿ ಈ ಕಾಲದಲ್ಲಿ ರೋಗಿ ಮತ್ತು ರೋಗ ಅಂತ ನಾವು ಕರಿತೀವಿ. ರೋಗಿಯ ಬಲ ಜಾಸ್ತಿ, ರೋಗದ ಬಲ ಕಡಿಮೆ. ಹಾಗಾಗಿ ರೋಗಗಳು ನೀವು ಹೇಳ್ದಂಗೆ ಕಡಿಮೆ ಆಗಬೇಕಾಗಿತ್ತು. ಆರೋಗ್ಯವಂತನ ಬಲನೂ ಜಾಸ್ತಿ, ರೋಗ ಬರ್ದಂಗೆ ಇರಬೇಕಾಗಿತ್ತು. ಸೊ ಎರಡೂ ಈ ಕಾಲದಲ್ಲಿ ಆಗ್ತಾ ಇಲ್ಲ. ಅದು ಏನು ವಿಪರ್ಯಾಸ ಅಂತ ನೋಡೋಣ. ಸೊ ಚಳಿಗಾಲ ಸಾಮಾನ್ಯವಾಗಿ ಕಾಲಕ್ಕನುಸಾರವಾಗಿ ನಾವು ಆಹಾರವನ್ನು ತಗೊಂಡಿದ್ದೇ ಆಗಿದ್ದರೆ ಈ ಕಾಯಿಲೆಗಳಿಗೆ ತುತ್ತಾಗ್ತಿರಲಿಲ್ಲ. ಸಮಸ್ಯೆ ಆಗ್ತಾ ಇರೋದಂದರೆ ಬೇಸಿಗೆಯಲ್ಲಿ ಯಾವ ಆಹಾರವನ್ನು ತೊಗೋತೀವೋ ಅದೇ ಆಹಾರವನ್ನು ಚಳಿಗಾಲದಲ್ಲಿ ತೊಗೋತಾ ಇದ್ದೀವಿ. ಅಂದರೆ ಎಕ್ಸಾಕ್ಟ್ಲಿ ಅಪೋಸಿಟ್. ಯಾವುದು ಉಷ್ಣ ಋತುವಿನಲ್ಲಿ ತೊಗೋಬೇಕಾಗಿತ್ತು ಅದೇ ಆಹಾರವನ್ನು ಚಳಿಗಾಲದಲ್ಲೂ ತೊಗೋತೀವಿ. ಸುಮ್ಮನೆ ಎಕ್ಸಾಂಪಲ್ ಅಂದರೆ ದಿನ ಬೆಳಗಿನ ಟಿಫನ್ಗಳು, ಎಲ್ಲ ಲಿಸ್ಟ್ ಆಫ್ ಟಿಫನ್ಗಳು, ಚಳಿಗಾಲದಲ್ಲೂ ಐಸ್ ಕ್ರೀಮ್ ತಿನ್ನುವಂಥದ್ದು. ಇದು ಅಂದರೆ ಯಾವುದನ್ನು ಬಿಡ್ತಿಲ್ಲ ಅಂತ. ಸೊ ರೂಟೀನ್ ಸೆಟಪ್ ಮಾಡ್ಕೊಂಡಿದ್ದೀವಿ. ಆ ರೂಟೀನ್ ಸೆಟಪ್ಪಲ್ಲಿ ಎಲ್ಲ ಋತುವಿನಲ್ಲೂ ಎಲ್ಲ ದಿನದಲ್ಲೂ ಅದನ್ನೇ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಆಗ್ತಾ ಇರೋದ್ರಿಂದ ಕಾಯಿಲೆಗಳಿಗೆ ಹೆಚ್ಚು ಬಲ ಸಿಗ್ತಾ ಇದೆ. ವಿಪರ್ಯಾಸ ಇದೆ, ಕಾಯಿಲೆಗಳಿಗೆ ಹೆಚ್ಚು ಬಲ ಸಿಗ್ತದೆ. ಹಾಗಾಗಿ ಚಳಿಗಾಲದಲ್ಲಿ ನೋಡೋದಕ್ಕೆ ಬೇರೆ ಋತುಮಾನಕ್ಕಿಂತಲೂ ಹೆಚ್ಚು ಕಾಯಿಲೆಗಳು ಚಳಿಗಾಲದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತವೆ. ಸೊ ಇದೇ ಅದಕ್ಕೆ ಮೇಜರ್ ಕಾಸ್. ನಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಚೆನ್ನಾಗಿ ಹಾಳು ಮಾಡ್ಕೊಂಡಿದ್ದೀವಿ. ಜೀವನ ಶೈಲಿಗೆ ಸಂಬಂಧಪಟ್ಟಂಗೆ ಇನ್ನೊಂದು ವಿಷಯ ಏನಂದರೆ, ಚಳಿಗಾಲದಲ್ಲಿ ರಾತ್ರಿಯ ಕಾಲ ಜಾಸ್ತಿ, ಹಗಲು ಕಡಿಮೆ. ಹಾಗಾಗಿ ನಿದ್ದೆ ಜಾಸ್ತಿ ಆಗಬೇಕು. ರಾತ್ರಿ ನಿದ್ದೆ ಜಾಸ್ತಿ ಆದರೆ ಸತ್ವ ಜಾಸ್ತಿ ಆಗುತ್ತೆ ಶರೀರದಲ್ಲಿ. ಸತ್ವ ಅಂದ್ರೆ ವ್ಯಾಧಿಕ್ಷಮತ್ವ ಅಂತ. ಸೊ ಸತ್ವ ಜಾಸ್ತಿ ಮಾಡ್ಕೊಳ್ಳೋ ಪ್ರಮೇಯನೇ ಇಲ್ಲ. ಇವಾಗಲೂ 12 ಗಂಟೆಗೆ ಮಲಗ್ತೀವಿ ನಾವು. ಸೊ ಇದು ಎರಡು, ಆಹಾರ ಮತ್ತು ಜೀವನ ಶೈಲಿ, ಇವುಗಳಿಂದ ನಾವು ಏನನ್ನು ಲಾಭ ಪಡ್ಕೋಬೋದಾಗಿತ್ತೋ ಚಳಿಗಾಲದಲ್ಲಿ ಆ ಲಾಭವನ್ನು ನಾವು ತಗೊಳ್ತಾ ಇಲ್ಲ. ಹೌದು ಸರ್, ನೀವು ಹೇಳಿದ ಹಾಗೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡದೇ ಇರೋದ್ರಿಂದ
ರೋಗಗಳಿಗೆ ಜಾಸ್ತಿ ಬಲ ಸಿಗ್ತಾ ಇದೆ, ದೇಹಕ್ಕೆ ಬಲ ಸಿಗೋದ್ರ ಬದಲು. ಹಾಗಿದ್ರೆ ಯಾವುದನ್ನು ಮಾಡಿಫಿಕೇಶನ್ಸ್ ನಾವುಗಳು ಮಾಡ್ಕೊಳ್ಬೇಕು, ಆಹಾರದಲ್ಲಾಗಿರಲಿ ಜೀವನ ಶೈಲಿಲಾಗಲಿ, ಪರ್ಟಿಕ್ಯುಲರ್ ಆಗಿ ಯಾವ ಥರದ ಆಹಾರಗಳು? ಈಗ ಒಬ್ಬೊಬ್ರಿಗೆ ಒಂದೊಂದು ಕಾಯಿಲೆ ಇದಾವೆ. ಹೌದು. ಚಳಿಗಾಲದಲ್ಲಿ ಒಬ್ಬರಿಗೆ ಜಾಯಿಂಟ್ ಪೇನ್ ಜಾಸ್ತಿ, ಆಮವಾತ. ಕೆಲವರಿಗೆ ಮಸಲ್ ಪೇನ್ಗಳು ಜಾಸ್ತಿ, ಕೆಲವರಿಗೆ ಹಾರ್ಟ್ ಬ್ಲಾಕೇಜ್ ಜಾಸ್ತಿ, ಅಂದರೆ ಶ್ರಿಂಕ್ ಆಗುತ್ತೆ ಅನ್ಕೊಂಡು. ಕೆಲವರಿಗೆ ಪ್ಯಾರಲೈಸಿಸ್ ಈ ಕಾಲದಲ್ಲೇ ಹೆಚ್ಚು ಬರೋಂಥದ್ದು ನೋಡ್ತೇವೆ ನಾವು. ಸೊ ಕೆಲವರಿಗೆ ಕಾಲು ಜೋಮ್ಗಟ್ಟುತ್ತೆ, ಮರಗಟ್ಟೋದು ಅಂತೀವಲ್ಲ, ಅದು ನಮ್ನೆಸ್, ಆ ಥರ ನಮ್ನೆಸ್ ಬರ್ತದೆ. ಸೊ ಇನ್ನು ಕೆಲವರಿಗೆ ದೃಷ್ಟಿಲಿ ವ್ಯತ್ಯಾಸ ಬರ್ತದೆ. ಸೊ ಕೆಲವರು ಸೆಲ್ಯುಲೈಟಿಸ್ ನೋಡ್ತಾ ಇದ್ದೀವಿ. ಸೊ ಇವೆಲ್ಲ, ಆಮೇಲೆ ಇದಲ್ಲದೆ ಕಾಮನ್ನಾಗಿ ನಾವು ಚಳಿಗಾಲ ಅಂದ ತಕ್ಷಣ ಚರ್ಮ ಒಡೆದಿರ್ತದೆ, ಒಣಗಿರ್ತದೆ, ಇವಷ್ಟೇ ಹೇಳ್ತೀವಿ. ಇದು ನಾರ್ಮಲ್, ಇದು ಅಬ್ನಾರ್ಮಲ್ ಅಲ್ಲ. ಚಳಿಗಾಲದಲ್ಲಿ ಚರ್ಮ ಒಣಗೋದು ನಾರ್ಮಲ್, ಅದು ಅಬ್ನಾರ್ಮಲ್ ಏನಲ್ಲ. ಬೆವರು ಗ್ರಂಥಿಗಳು ಕ್ಲೋಸ್ ಆಗಿರ್ತದೆ, ಎಲ್ರಿಗೂ ಅದು ಒಣಗುತ್ತೆ. ಇದೊಂದು ಕಾಯಿಲೆ ಅಂದ್ಕೊಂಡು ಚಳಿಗಾಲದ ಉಪಚಾರ ಅಂದ ತಕ್ಷಣ ಬರೀ ಚರ್ಮದ ಉಪಚಾರನ ಮಾಡ್ಕೊಂಡು ಹೋಗ್ತೀವಿ. ಹಾಗಲ್ಲ. ಈ ಅಸ್ತಮ ಆ್ಯಕ್ಚುಲಿ ಬರಬೇಕಾಗಿದ್ದು ಬೇಸಿಗೆಯಲ್ಲಿ. ಇದ್ರ ಪ್ರಕಾರ ಕ್ಲಾಸಿಕಲಿ ನಾವು ನೋಡ್ಕೊಂಡು ಹೋದರೆ ಬೇಸಿಗೆಯಲ್ಲಿ ಕಫ ಹೆಚ್ಚು ಕರಗುತ್ತೆ, ಹಾಗಾಗಿ ವಸಂತ ಋತುವಿನಲ್ಲಿ ಅಸ್ತಮ ಎಲ್ಲ ಹೆಚ್ಚಾಗಬೇಕು, ಕಫ ಹೆಚ್ಚಾಗಬೇಕು. ಉಲ್ಟಾ ಆಗಿದೆ. ನೆಗಡಿ, ಕಫ ಬರೋದು, ಉಸಿರಾಟದ ಸಮಸ್ಯೆ ಬರೋದು, ಸೊ ಅಸ್ತಮ ಅಟ್ಯಾಕ್ಸು ಇವೆಲ್ಲವೂ ಈ ಕಾಲದಲ್ಲಿ ಹೆಚ್ಚಾಗಿ. ಸೊ ಎಷ್ಟು ಪಟ್ಟಿಗಳು ನೋಡಿ, ಒಂದಷ್ಟು ರಾಶಿ. ಹಾಗಾದರೆ ಇವೆಲ್ಲವಕ್ಕೂ ಒಂದು ಪರಿಹಾರ ಹುಡುಕಬೇಕು. ಇದಕ್ಕೊಂದು ಪರಿಹಾರ, ಕೆಮ್ಮಿಗೊಂದು ಪರಿಹಾರ, ಇದಕ್ಕೊಂದು ಔಷಧಿ ಕೊಡಿ. ಔಷಧಿ ಎರಡನೇ ಭಾಗ. ಮೊದಲು ಇದಕ್ಕೆ ಪರಿಹಾರ ಏನು ಮಾಡ್ಕೋಬೇಕಾಗಿತ್ತು, ಏನು ಮಾಡ್ಕೋತಾ ಇಲ್ಲ ಅಂತ. ಮೊದಲನೇದಾಗಿ ಚಳಿಗಾಲ ಬಂದ ತಕ್ಷಣ ನಿದ್ದೆಗೆ ಹೆಚ್ಚು ಮಹತ್ವ ಕೊಡೋದು ಇಂಪಾರ್ಟೆಂಟೇ. ಯಾಕಂದರೆ ಚಳಿಗಾಲಕ್ಕೆ ಬಲ ಹೆಚ್ಚು ತೊಗೊಳೋದಕ್ಕೆ ಅಥವಾ ವ್ಯಾಧಿ ಕ್ಷಮತ್ವ ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ರೋಗನಿರೋಧಕ ಶಕ್ತಿ ಅಂತ ನಾವು ಕರಿತೀವಿ, ಅದನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಶರೀರದ ಮಸಲ್ಸ್ ಮಾಂಸಖಂಡಗಳನ್ನು ಬಲಗೊಳಿಸ್ಕೊಳ್ಳೋದಕ್ಕೆ, ಸೊ ಶರೀರದ ವರ್ಧನೆಗೆ, ಆಯುಷ್ಯದ ದೀರ್ಘತೆಗೆ, ಅಂದರೆ ಆಯುಷ್ಯ ಚೆನ್ನಾಗಿರಬೇಕು, ಈ ಎಲ್ಲ ಕಾರಣಗಳನ್ನು ತಿಳ್ಕೊಂಡು ಮಾಡಬೇಕಾದ್ದು ಮೊದಲನೇ ಕೆಲಸ ಏನಂದರೆ ಚಳಿಗಾಲದಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾಕೆ ಅಂದರೆ ಈ ಎಲ್ಲವಕ್ಕೂ ವ್ಯಾಧಿ ಕ್ಷಮತ್ವ ಇರಲಿ, ಹಸಿವಿರಲಿ, ಬೆಳವಣಿಗೆ ಇರಲಿ, ಆಯುಷ್ಯ ವೃದ್ಧಿ, ಇವೆಲ್ಲವಕ್ಕೂ ಸತ್ವಗುಣನೇ ಕಾರಣ. ಈ ಸತ್ವಗುಣವನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ನೇರವಾಗಿ ಇರುವಂತಹದ್ದು ಯಾವುದು ಅಂದರೆ, ಸತ್ವಗುಣ ಅಂದರೆ ಒಳ್ಳೆ ಥರ ಮಾಡೋದು, ಅದು ಬೇರೆ. ಈ ಶರೀರಕ್ಕೆ ಬೇಕಾದಂತಹ ಲೈಫ್ಗೆ ಏನೋ ಗೇಮ್ ಆಡುವಾಗ ಲೈಫ್ ತೊಗೋತಿರ್ತಾರಲ್ಲ ಒಂದು ಬ್ಯಾಟ್ರಿ, ಹೀಗೆ ಬ್ಯಾಟ್ರಿ ರೀಚಾರ್ಜ್ ಆಗಿ ಲೈಫ್ ತೊಗೊಳ್ಳೋದು ನಿದ್ದೆಯಿಂದಲೇ. ಸೊ ಸತ್ವಗುಣದಲ್ಲಿ ಸಿಗುತ್ತೆ. ಹಾಗಾಗಿ ಎಷ್ಟು ರಾತ್ರಿ ಕಾಲ ಇದೆಯೋ ಅಷ್ಟು ಹೆಚ್ಚು ನಿದ್ದೆ ಮಾಡೋದು ಚಳಿಗಾಲದಲ್ಲಿ ಅನಿವಾರ್ಯ. ನಾನು ಬೆಳಗಿನ ಜಾವ ಹೇಳ್ಬೇಕೋ ಹೇಳ್ಬಾರ್ದೋ ಅನ್ನೋ ಪ್ರಶ್ನೆ ರಾತ್ರಿ ಎಷ್ಟೊತ್ತಿಗೆ ಮಲಗ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ರಾತ್ರಿ ಬೇಗ ಮಲಗಬೇಕು, ಬೆಳಗಿನ ಜಾವ ಥಂಡಿಗೆ ಎಕ್ಸ್ಪೋಸ್ ಆಗಬಾರ್ದು, ಅಷ್ಟು ಟೈಮ್ಗೆ ಎದ್ದರೆ ಸಾಕಾಗುತ್ತೆ. ಸೊ ಚಳಿಗಾಲದಲ್ಲಿ ಹೀಗೆ ಮಲಗಿದರೆ ರಾತ್ರಿ ನಿದ್ದೆಯಿಂದ ಕಫ ಹೆಚ್ಚಾಗುತ್ತೆ ಶರೀರದಲ್ಲಿ. ಆ ಕಫ ಹೇಗಿರ್ತದೆ ಅಂದರೆ ಸಾತ್ವಿಕವಾಗಿರ್ತದೆ, ತಾಮಸಿಕ ಕಫ ಅಲ್ಲ, ನಿದ್ದೆ ಕೊಡುವಂಥ ಕಫ ಅಲ್ಲದು, ಸಾತ್ವಿಕವಾದ ಕಫ. ಅದಕ್ಕೆ ಮನಸ್ಸು ಉಲ್ಲಾಸಿತವಾಗಿರ್ತದೆ, ಬುದ್ಧಿಯು ಚುರುಕಾಗಿರ್ತದೆ, ಶರೀರವೂ ಗಟ್ಟಿಯಾಗಿರ್ತದೆ. ಆ ಥರದ್ದನ್ನು ಬಳಸ್ಕೊಳ್ಳೋದಕ್ಕೆ ಚಳಿಗಾಲದಲ್ಲಿ ನಾವು ನಿದ್ದೆಯನ್ನು ಕಡ್ಡಾಯವಾಗಿ ಜಾಸ್ತಿ ಟೈಮ್ ಮಾಡಲೇಬೇಕು. ಇದು ಅಪ್ಲೈ ಆಗೋದು ಭೂಗೋಳದ ಮೇಲ್ಭಾಗ ಇರೋಂಥ ಉತ್ತರ ಅರ್ಧಗೋಳದಲ್ಲಿ ಯಾರಿದ್ದಾರೋ ಇವರಿಗೆಲ್ಲ ಅಪ್ಲೈ ಆಗುತ್ತೆ. ಆಸ್ಟ್ರೇಲಿಯಾದವ್ರಿಗೆ ಈಗ ಅಪ್ಲೈ ಆಗಲ್ಲ ಅದು. ಆ ಭಾಗದಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದು ಕನ್ನಡಿಗರದ್ದು ನಾವು ಚಳಿಗಾಲದಲ್ಲಿ ಹೀಗೆ ಮಾಡಬೇಕಾ, ಡಿಸೆಂಬರ್ ಇಲ್ಲ ಆಗಿಲ್ಲ, ಅದು ಅಪ್ಲೈ ಆಗೋದು ಬೇಸಿಗೆ ಅವ್ರಿಗೆ ಅದು. ಸೊ ಭೂಗೋಳದ ಮೇಲ್ಭಾಗದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಮೀಡಿಯಾ ಜಗತ್ತನ್ನೆಲ್ಲ ವ್ಯಾಪಿಸಿದೆ, ಆದ್ದರಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸೊ ದಕ್ಷಿಣ ಅಮೆರಿಕ, ಆಫ್ರಿಕಾ ಖಂಡಗಳು ಇವುಗಳೆಲ್ಲ ಅಪ್ಲೈ ಆಗೋಲ್ಲ, ಈಗೆಲ್ಲ ಬೇಸಿಗೆ ಇರ್ತದಲ್ಲಿ. ಸೊ ಎಲ್ಲಿ ಈ ಚಳಿಗಾಲ ಹೆಚ್ಚಾಗಿ, ಎಲ್ಲಿ ರಾತ್ರಿ ಕಾಲ ಜಾಸ್ತಿ ಆಗಿದೆ, ಇದೊಂದು ಮಾಡಬೇಕು. ಇದು ಒಂದರಿಂದನೇ ಅರ್ಧಕರ್ಧ ಕಾಯಿಲೆಗಳನ್ನು ನಾವು ನಿಭಾಯಿಸ್ಬೋದು. ಯಾಕಂದರೆ ಸತ್ವಗುಣ ರಕ್ತನಾಳಗಳನ್ನು ಕಟ್ಕೊಳ್ಳೋಕೆ ಬಿಡಲ್ಲ. ಸತ್ವಗುಣ ಚರ್ಮವನ್ನು ಬಲವಾಗಿ ಇಟ್ಕೋತದೆ, ಮಾಂಸಖಂಡಗಳನ್ನು ಚೆನ್ನಾಗಿಟ್ಟರೆ ಚರ್ಮ ಚೆನ್ನಾಗಿರ್ತದೆ. ಸೊ ಸತ್ವಗುಣ ನಮ್ಮ ಹಾರ್ಟನ್ನು ಚೆನ್ನಾಗಿಡ್ತದೆ, ರಕ್ತಗುಣ ಮೆದುಳನ್ನು ಚೆನ್ನಾಗಿಡ್ತದೆ. ಸೊ ಸತ್ವಗುಣ ಎಲ್ಲದನ್ನೂ ಚೆನ್ನಾಗಿಡೋದ್ರಿಂದ ಆಯಾ ಆರ್ಗನ್ಗಳಿಗೆ ಬಲ ಸಿಗುತ್ತೆ. ನೆಕ್ಸ್ಟ್ ಆಹಾರದಲ್ಲಿ ಏನು ಬದಲಾವಣೆಗಳು ಮಾಡ್ಕೋಬೇಕು ಅಂತ, ಚಳಿಗಾಲದಲ್ಲಿ ವಿಶೇಷವಾಗಿ ಒಂದಷ್ಟು ಉಷ್ಣತೆಯನ್ನು ಬಿಡುಗಡೆ ಮಾಡಬೇಕು ಒಳಗಡೆ ಬಾಡಿ, ಅಂಥವನ್ನು ಊಟ ಮಾಡಬೇಕು ಅಂತ ಆಚಾರ್ಯ ಹೇಳ್ತಾರೆ. ಏನಂತ ಹೇಳ್ತಾರೆ, ಗುರುಚ ಸಂತರ್ಪಣಂ ಅಂತ. ಅಂದರೆ ಜೀರ್ಣಕ್ರಿಯೆಗೆ ಸ್ವಲ್ಪ ಭಾರ ಇರಬೇಕು, ಅಂದರೆ ಸ್ವಲ್ಪ ಬಲ ಬೇಕು ಅನ್ನೋವಂಥದ್ದು ತಿನ್ನೋದು. ಬೇಸಿಗೆಯಲ್ಲಿ ಹಸಿವೆ ಆಗೋಲ್ಲ, ಅಂಥ ಟೈಮಲ್ಲಿ ಜೀರ್ಣಕ್ರಿಯೆ ಭಾರ ಆಗುವಂಥ ಇದನ್ನು ತಿಂದರೆ ಸರಿಯಲ್ಲ. ಈ ಕಾಲದಲ್ಲಿ ಜೀರ್ಣಕ್ರಿಯೆಗೆ ಬಲವಾನ್ ಇರುವಂಥ ಆಹಾರ ಅಂದ್ರೇನು, ಆಹಾರ ತುಂಬ ಶಕ್ತಿಯುತವಾಗಿರುವಂಥದ್ದು ತಿನ್ನಬೇಕು ಅಂತ. ಅದು ಯಾವುದೇ ಇರಲಿ. ಸೊ ಸಾಮಾನ್ಯವಾಗಿ ಹಿಟ್ಟಿನ ಪದಾರ್ಥಗಳನ್ನು ಬೇಸಿಗೆಯಲ್ಲಿ ತಿನ್ನಬೇಡಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಅವನ್ನ ಮುದ್ದೆ ಮಾಡ್ಕೊಂಡು ತಿನ್ನೋದು, ಶಾವಿಗೆ ಭಾತನ್ನು ಮಾಡ್ಕೊಂಡು ತಿನ್ನೋದು, ಚಪಾತಿಗಳನ್ನ ಹೀಗೆ ಮಾಡ್ಕೊ, ಈ ಥರದ್ದನ್ನು ತಿನ್ನಬಾರ್ದಾವಾಗ ಅಂತ ಹೇಳ್ತೀವಿ. ಈ ಕಾಲದಲ್ಲಿ ಇವೆಲ್ಲವೂ ತಿನ್ನೋದಕ್ಕೆ ಯೋಗ್ಯ ಅಂತ. ಚಪಾತಿ ಅಂದ ತಕ್ಷಣ ನಾವು ಚಪಾತಿ ಮೊದಲಿಂದನೂ ತಿನ್ನಬೇಡಿ ಅಂತ ಹೇಳಿದ್ವಿ.
ಆದರೆ ಚಪಾತಿನ ಬೇಯಿಸ್ಕೊಂಡು ಕಟ್ ಮಾಡಿಬಿಟ್ಟು ಅದನ್ನು ಉಪ್ಪಿಟ್ಟಿನ ಥರ ಬೇಯಿಸ್ಕೊಂಡು ಗೋಧಿನ ತಿನ್ಬೋದು. ಶಾವಿಗೆ ಈ ಥರ ತಿನ್ಕೋಬೋದು. ಅಲ್ಲಿ ಹಿಟ್ಟಿನಿಂದ ಡೈರೆಕ್ಟಾಗಿ ಹಿಟ್ಟಿನಿಂದ ಏನಾಗಿರ್ತವಲ್ಲ ಹಾಗೆ. ಸೊ ಈ ಥರದ ಪದಾರ್ಥಗಳನ್ನು ಈ ಕಾಲದಲ್ಲಿ ಜಾಸ್ತಿ ಬಳಸಬೇಕು. ಅವುಗಳಿಂದ ಏನು ಸಿಗುತ್ತೆ ಅಂದರೆ ಶರೀರಕ್ಕೆ ಹೆಚ್ಚಿನ ಬಲ ಸಿಗ್ತದೆ. ಹೆಂಗೆ ಸಿಗುತ್ತೆ ಶರೀರಕ್ಕೆ ಬಲ? ಜೀರ್ಣ ಆದರೆ ಮಾತ್ರ ಸಿಗೋದು. ಈ ಕಾಲದಲ್ಲಿ ಎಲ್ರಿಗೂ ಹಸಿವು ಜಾಸ್ತಿ, ಅದು ಅರ್ಥ ಆಗ್ತದೆ ಎಲ್ರಿಗೂ. ಅದು ಯಾಕೆ ಅಂದರೆ ಬೆವರು ಗ್ರಂಥಿಗಳು ಕ್ಲೋಸ್ ಆಗಿರುತ್ತೆ, ಬೆವರಿನಿಂದ ಹೋಗಬೇಕಾಗಿರ್ತಕ್ಕಂಥ ಹೀಟು ಶರೀರದ ಒಳಗೆ ಹೋಗುತ್ತೆ. ಹಾಗಾಗಿ ಹಸಿವು ತಂತಾನೇ ಹೆಚ್ಚಾಗುತ್ತೆ. ಈಗ ಬಲವಾನ್ ಆಹಾರವನ್ನು ಜೀರ್ಣ ಮಾಡೋ ಕೆಪಾಸಿಟಿ ಇರ್ತದೆ. ಸೊ ಹಾಗಾಗಿ ಈ ಥರದ ಆಹಾರಗಳನ್ನು ಸೇವನೆ ಮಾಡುವಂಥದ್ದು. ಮತ್ತು ಮಕ್ಕಳಿಗೆ ವಿಶೇಷವಾಗಿ ದಿನಕ್ಕೆ 4 ಸರಿ ಊಟ ಮಾಡಿಸ್ಬೇಕು. ಈಗ ಮತ್ತು ಹಸು ಕೇಳ್ತಾರೆ, ಅವರು ಊಟ ಮಾಡಿರ್ತಾರೆ ಮತ್ತೆ ಹಸು ಅಂತ ಕೇಳ್ತಾರೆ. ಸೊ ಮಕ್ಕಳಿಗೆ ಮತ್ತು ಯಾರು ಹೆಚ್ಚು ಚಟುವಟಿಕೆ ಮಾಡ್ತಾಯಿದ್ದಾರೋ ಅಥವಾ ರೈತಾಪಿ ಕೆಲಸ ಮಾಡ್ತಾಯಿದ್ದೀವಿ, ತುಂಬ ಫಿಸಿಕಲಿ ಕೆಲಸ ಮಾಡಿ ನಾವು ದುಡಿಮೆ ಮಾಡ್ತಾಯಿದ್ವಿ, ಇವರು ಕೂಡ ಹೆಚ್ಚಿನ ಪ್ರಮಾಣದ ಅಂದರೆ ಅವಧಿಯನ್ನು 1, 2, 3, 4, 5 ಸರಿ ಹೀಗೆ ಊಟ ಮಾಡುವಂಥದ್ದನ್ನು ಮಾಡ್ಕೋಬೇಕು. ಯಾಕೆ ಹಾಗೆ ಮಾಡಬೇಕು ಅಂದರೆ ಹೊಟ್ಟೆ ಫುಲ್ ಟೈಟಾಗಿ ಊಟ ಮಾಡಬಾರ್ದು, ಯಾವತ್ತೂ ಮಾಡಬಾರ್ದು. ಯಾವ ಚಳಿಗಾಲದಲ್ಲೂ ಮಾಡಬಾರ್ದು, ಮಳೆಗಾಲದ ಯಾವ ಕಾಲದಲ್ಲೂ ಮಾಡಬಾರ್ದು. ಹೊಟ್ಟೆ ಫುಲ್ ಟೈಟ್ ಆಗೋದು, ಟೈಟಾಗಿ ಹೆಚ್ಚು ಮಾಡ್ಕೊಳ್ಳಿ ಅಂತಲ್ಲ, 70% ಫುಡ್ ತೊಗೋಬೇಕು. ಬಟ್ ಮತ್ತೆ ಹಸು ಆಗುತ್ತೆ, ಮತ್ತೆ ತೊಗೊಳ್ಳೋದು. ಒಂದು 3 ತಾಸಿಗೆ ಹಸು ಆಗ್ಬೋದು, ಮತ್ತೆ ತೊಗೊಳ್ಳೋದು. ಸೊ ಈ ಪ್ರಕ್ರಿಯೆಯನ್ನು ನಾವು ಇಟ್ಕೋಬೇಕು. ಗುರುಚ ಸಂತರ್ಪಣಂ, ಅಪತರ್ಪಣ ಅಲ್ಲ. ಜೀರ್ಣಕ್ರಿಯೆಗೆ ಶಕ್ತಿನೂ ಬೇಕು, ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುವಂತಹ ದ್ರವ್ಯಗಳು ಅಂದರೆ ಪೋಷಕಾಂಶಗಳು ಹೆಚ್ಚಿರತಕ್ಕಂಥದ್ದನ್ನು ತಿನ್ನೋದು. ಹಗುರವಾಗಿರೋನು ಯಾವನು ತಿನ್ನಬಾರ್ದು ಅಂದರೆ ಈ ಚಿಪ್ಸ್ ಮಾಡ್ಕೊಂಡು ತಿಂದೆ, ಕರ್ಕೊಂಡು ಪೂರಿ ಮಾಡ್ಕೊಂಡು ಅಂದರೆ ಹಗುರವಾಗಿ ಅದು ಬಲವನ್ನು ಕೊಡದೇ ಇರುವಂಥ ಆಹಾರಗಳನ್ನ, ಈ ಪಾಪ್ಕಾರ್ನ್ ತಿಂದೆ, ಈ ಥರದ ಮಂಡಕ್ಕಿ ತಿಂದೆ, ಈ ಥರದ್ದೆಲ್ಲ ಕೆಲಸಕ್ಕೆ ಬರಲ್ಲ. ಈಗ ಅಂದರೆ ಇಷ್ಟು ಮಂಡಕ್ಕಿ ತಿಂದರೆ ಅದು 5 ನಿಮಿಷ ಸಾಕೋದಕ್ಕೆ ಜೀರ್ಣ ಮಾಡೋಕ್ಕೆ, ಅಗ್ನಿ ಆಗಿರ್ತದೆ. ಸೊ ಹಾಗಾಗಿ ಈ ಕಾಲದಲ್ಲಿ ಆಹಾರವನ್ನು ನೀರಿನಲ್ಲಿ ಬೇಯಿಸಿರಬೇಕು, ಬಲವಾಗಿರಬೇಕು, 70% ತೊಗೋಬೇಕು, ದಿನಕ್ಕೆ 4-5 ಸರಿ ತೊಗೋಬೇಕು. ಈ ಆಹಾರ ಪದ್ಧತಿನ ನಾವು ಫಾಲೋ ಮಾಡೋದು, ಒಳ್ಳೆ ನಿದ್ದೆಯನ್ನು ಮಾಡೋದು. ಈ ಎರಡನ್ನು ಮಾಡಿದರೆ ಈ ಒಂದು ಪಟ್ಟಿ ಕೊಟ್ಟವಲ್ಲ ಇಷ್ಟು ಕಾಯಿಲೆಗಳು ಬರೋದಿಲ್ಲ. ಮತ್ತು ಉಪಚಾರಗಳಲ್ಲಿ ಆಚಾರ್ಯ ಹೇಳಂದ್ರೆ ಉಷ್ಣೋದಕ ಉಪಚಾರ ಅಂತ ಹೇಳ್ತಾರೆ. ಉಪಚಾರಗಳಲ್ಲಿ ಉಷ್ಣೋದಕ ಉಪಚಾರ ಅಂತ ಕಡ್ಡಾಯ ಹೇಳ್ತಾರೆ. ಏನು ಉಪಚಾರ ಅಂದರೆ ಕುಡಿಯೋದಕ್ಕೆ, ಮುಖ ತೊಳ್ಕೊಳ್ಳೋದಕ್ಕೆ, ಸ್ನಾನ ಮಾಡೋದಕ್ಕೆ, ಗುದ ಪ್ರಕ್ಷಾಲನೆಗೆ ಎಲ್ಲದಕ್ಕೂ ಕೂಡ ಉಷ್ಣ ಜಲವನ್ನೇ ಬಳಸಿ ಅಂತ. ಯಾಕೆ ಅದಂದರೆ ಶೀತ ಋತುವಿನ ಪ್ರಭಾವ ಅಷ್ಟೇ. ಉಷ್ಣ ಜಲವನ್ನು ಬಳಸೋದ್ರಿಂದ ಏನಾಗುತ್ತೆ? ಉಷ್ಣ ಜಲ ಬಳಸೋದ್ರಿಂದ ಇಲ್ಲೊಂದು ದೊಡ್ಡ ತೊಂದರೆ ಇರ್ತದೆ. ನನಗೆ ಊಟ ಹೇಳಿದೆ, ನಿದ್ದೆ ಹೇಳಿದೆ, ಇಷ್ಟನ್ನೇ ಫಾಲೋ ಮಾಡ್ಕೊಂಡೋದ್ರೆ ಒಂದು ದೊಡ್ಡ ತೊಂದರೆ ಏನಪ್ಪ ಅಂದರೆ ಇಲ್ಲಿ ವಾತ ಪ್ರಕೋಪನ ಆಗಿಬಿಡ್ತದೆ. ಈ ಥರ ಮಾಡ್ತಾ ಹೋದಾಗ ವಾತ ಪ್ರಕೋಪ ಶೀತಗುಣದಿಂದ ವಾತ ಪ್ರಕೋಪ ಆಗೋದ್ರಿಂದ ಡ್ರೈ ಆಗೋದಿಲ್ಲ. ವಾತದ ಗುಣವೇ ಡ್ರೈನೆಸ್ ಅಲ್ವಾ? ಸೊ ಆ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ. ಚರ್ಮದಲ್ಲಿ ಒಂದೇ ಅಲ್ಲ, ಒಳಗಡೆನೂ ಕ್ರಿಯೇಟ್ ಆಗಬಾರ್ದು. ಸೊ ಈ ವಾತ ಪ್ರಕೋಪ ಆಗೋದು ಹೆಚ್ಚು ಊಟ ಮಾಡಿದಾಗ ಆವರಣ ಆಗಿ ವಾತ ಪ್ರಕೋಪ ಆಗೋದು ಇನ್ನೊಂದಿದೆ. ಅಂದರೆ ಹೆಚ್ಚು ಊಟ ಮಾಡಿದ್ರಿಂದ ಪಚನ ಆಗೋದಕ್ಕಿಂತ ಮೊದಲೇ ಮತ್ತೆ ನಾವು ಹೇಗೂ ಡಾಕ್ಟರ್ ಹೇಳಿದಾರೆ ಅಂತ ಮತ್ತೆ ತಿಂದ್ಕೊಂಡ್ರೆ ಅಜೀರ್ಣ ಆಯಿತು ಅಂದರೆ ವಾತ ಮತ್ತೊಂದು ಸ್ವಲ್ಪ ಪ್ರಕೋಪ ಆಗುತ್ತೆ. ಸೊ ವಾತ ಪ್ರಕೋಪ ಆಗಬಾರ್ದಂಥ ಋತು ಇದು. ಸೊ ಆದರೆ ವಾತ ಪ್ರಕೋಪ ಆಗಿ ಕೂತ್ಕೊಳ್ತದೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು ಅಂತಾದರೆ ಉಷ್ಣೋದಕ ಉಪಚಾರ ಅಂತ. ಕುಡಿಯೋದಕ್ಕೆ, ಸ್ನಾನ ಮಾಡೋದಕ್ಕೆ, ಮುಖ ಪ್ರಕ್ಷಾಲನೆ, ಯಾವಾಗ ಮುಖ ತೊಳ್ಕೊಂಡ್ರು, ಯಾವಾಗ ಕೈ ತೊಳ್ಕೊಂಡ್ರು ಬಿಸಿ ನೀರು. ಯಾವಾಗ ಈ ಬಿಸಿ ನೀರನ್ನು ನಾವು ಕೈ ತೊಳ್ಕೊಳ್ಳೋದು ಇದೆಲ್ಲ ಮಾಡ್ತೀವೋ ವಾತ ಶಮನದಲ್ಲಿರ್ತದೆ. ಆವಾಗ ಶರೀರಕ್ಕೆ ಬಲ ಸಿಗ್ತದೆ. ಯಾವಾಗ ವಾತ ವೃದ್ಧಿ ಆಗುತ್ತೋ ಶರೀರಕ್ಕೆ ಬಲ ಕಮ್ಮಿ ಆಗುತ್ತೆ. ಆಚಾರ್ಯರು ಹೇಳೋದು ವಿಶೇಷವಾಗಿ ಕಾಲು, ಅಂಗೈ, ಅಂಗಾಲು, ಕಿವಿ, ನೆತ್ತಿ ಇವೆಲ್ಲ ಬೆಚ್ಚಿಗೆ ಇಟ್ಕೋಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕಾಲಿಗೆ ನೀವೇನು ನೀರು ಹಾಕೋ ಪ್ರಸಂಗ ಬಂದರೆ ಬಿಸಿ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಒರೆಸ್ಕೊಂಡು ಮತ್ತೆ ಸಾಕ್ಸ್ ಹಾಕ್ಕೊಳ್ಳಿ. ಕೈಗೆ ಬಿಸಿನೀರಿಂದಲೇ ಕೈ ತೊಳ್ಕೊಂಡ ತಕ್ಷಣ ಚೆನ್ನಾಗಿ ಒರೆಸ್ಕೊಳ್ಳಿ. ಎಷ್ಟೇ ಬಿಸಿನೀರು ಹಾಕ್ಕೊಂಡ್ರೆ ಅದು ತಣ್ಣಾಗೇ ಆಗುತ್ತೆ. ಇಮಿಡಿಯೇಟಾಗಿ ಅದನ್ನು ಒರೆಸ್ಕೊಳ್ಳುವಂಥದ್ದು. ಸೊ ಹೀಗೆ ಕಿವಿ ಬೆಚ್ಚಿಗೆ ಇಟ್ಕೊಳ್ಳುವಂಥದ್ದು. ಸೊ ಉಷ್ಣೋದಕ ಉಪಚಾರಗಳನ್ನು ನಾವು ಮಾಡ್ತಾ ಹೋಗಬೇಕು. ರಾತ್ರಿ ಮಲಗುವಾಗಲೂ ಅಷ್ಟೇ ಬೆಚ್ಚಿಗೆ ಇರುವಂಥದ್ದು. ಮೊದಲೆಲ್ಲ ಅಗ್ಗಿಷ್ಟಿಗೆ ಇಡುವಂಥದ್ದು ಇತ್ತು. ಈಗ ಅಗ್ಗಿಷ್ಟಿಗೆ ಎಷ್ಟೋ ಜನರಿಗೆ ಇದ್ಲೂ ಇಲ್ಲ, ಕಟ್ಟಿಗೆನೂ ಇಲ್ಲ. ಈಗ ಅದನ್ನು ಹೀಟ್ರ್ ಹಾಕಿ ಮೇಂಟೈನ್ ಮಾಡ್ತಾರೆ. ಸೊ ಹೀಟ್ರ್ ಹಾಕಿ ಆಯಾ ಟೆಂಪ್ರೇಚರ್ಗೆ ಏನು ಅಂತ ನೋಡ್ಕೊಂಡು ಹೀಟ್ರ್ ಅಂದ ತಕ್ಷಣ ಈ ಕಾಯಿಲ್ ಹೀಟ್ರ್ ತಂದು ಹಾಕಿಬಿಡ್ತಾರೆ. ಮತ್ತೊಂದು ಸ್ವಲ್ಪ ಡ್ರೈನೆಸ್ ಕ್ರಿಯೇಟ್ ಮಾಡುತ್ತೆ. ಅದು ಕಾಯಿಲ್ ಇರ್ತದಲ್ಲ, ಈ ಎಲೆಕ್ಟ್ರಿಕ್ ಒಲೆಗಳು ಬರ್ತಿತ್ತು ಮೊದಲು, ಅದೆಲ್ಲ ಕಾಯಿಲ್ ರೆಡ್ ಹಾಟ್ ಆಗೋದು, ಅದರಿಂದ ಬಿಸಿ ಉತ್ಪತ್ತಿ ಆಗೋದು, ಚರ್ಮ ಒಣಗಿಬಿಡುತ್ತೆ. ಅದ್ರ ಬದಲು ಥರ್ಮಲ್ ಇದು ಬರುತ್ತೆ, ಮಿನರಲ್ ಆಯಿಲಿಂದ ಇರ್ತಕ್ಕಂಥ ಒಂದು ರೇಡಿಯೇಟರ್ ಇರ್ತದೆ. ಆ ಥರದ್ದನ್ನು ಬಳಸ್ಕೋಬೋದು. ಇಲ್ಲಾಂದರೆ ಒಂದು ಕಡೆ ಬೆಂಕಿ ಹಾಕಿಡೋದಾದರೆ ಅಗ್ಗಿಷ್ಟಿಗೆ ಥರ ಈ ಬ್ರಿಟಿಷ್ ಮನೆಗಳಲ್ಲೆಲ್ಲ ನೋಡ್ತಿರ್ತೀವಿ, ಕಟ್ಟಿಗೆ ಉರಿಸ್ತಾನೆ ಇರುವಂಥದ್ದನ್ನು ನೋಡ್ತೀವಿ. ಇತ್ತೀಚೆಗೆ ಅದನ್ನು ಚೇಂಜ್ ಆಗಿದೆ ದೊಡ್ಡ, ಬಟ್ ಅದನ್ನು ಮೊದಲಿನ ನೋಡ್ತಿದ್ರು. ಅದೇ ರೀತಿ ಮನೇಲಿ ಬೆಚ್ಚಿಟ್ಕೊಳ್ಳೋಕೆ ಬೇಕಾಗುವಂಥದ್ದನ್ನು ಆಚಾರ್ಯರು ಇಷ್ಟು ಉಪಚಾರಗಳನ್ನು ಚಳಿಗಾಲಕ್ಕೆ ಹೇಳ್ತಾರೆ. ಇವ್ನು ಮಾಡಿಕೊಂಡ್ರೆ ಚಳಿಗಾಲ ಮುಂದೆ ಬೇಸಿಗೆ ಬರ್ತದೆ, ಅವು ಊಟ ಸೇರಲ್ಲ, ಬಲನೇ ಇರಲ್ಲ. ಆವಾಗ ಇದೆಲ್ಲದು ಸ್ಟೋರ್ ಆಗಿರೋದು ಖರ್ಚಾಗೋದಕ್ಕೆ ಬೇಕು. ಅಂದರೆ ಬ್ಯಾಂಕ್ ಬ್ಯಾಲೆನ್ಸನ್ನು ಇಟ್ಕೊಳ್ಳೋದು, ಆವಾಗ ದುಡಿಮೆ ಇರಲ್ಲ, ಬಳಸೋದು. ಈ ಇರುವೆಗಳೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತವೆ, ಅವಾಗ ಏನು ಸಿಗಲ್ಲ, ಅವಾಗ ಅದನ್ನು ಬಳಸ್ಕೊಳ್ಳೋ ಸ್ಟಾರ್ಟ್ ಮಾಡ್ತಾವಲ್ಲ, ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಂಥ ಕಾಲ ಆಯಿತು.
ಸರ್ ಹಾಗಿದ್ರೆ ಕೊನೆಯದಾಗಿ ಹೇಳೋದಾದರೆ ತುಂಬ ಪೇರೆಂಟ್ಸಿಗೆ ಕಷ್ಟ ಆಗುವಂಥದ್ದು ಮಕ್ಕಳಿಗೆ ಈ ಕಾಲದಲ್ಲಿ ರಿಕರೆಂಟಾಗಿ ಶೀತ ಕೆಮ್ಮು ಎಲ್ಲ ಬಂದ್ಬಿಡುತ್ತೆ. ಚಳಿಗಾಲ ಅಂತ ಬಂದ ತಕ್ಷಣ ಅದು ಓವರ್ ಪ್ರೊಟೆಕ್ಟಿವ್ ಆಗಿಬಿಡ್ತಾರೆ. ಸೊ ಮನೆ ಮದ್ದು ಥರನೋ ಅಥವಾ ಸಿಂಪಲ್ ಆಗಿ ಮನೆಯಲ್ಲಿ ಅವ್ರು ಅವಾಯ್ಡ್ ಮಾಡೋದು ಮತ್ತು ಬಂದರೆ ಮನೆಯಲ್ಲೇ ಮ್ಯಾನೇಜ್ ಮಾಡೋವಂಥದ್ದು ಏನು ಮಾಡ್ಬೋದು? ಸಾಮಾನ್ಯವಾಗಿ ಮಕ್ಕಳಿಗೆ ಶೀತ ಬರೋದಕ್ಕಿರುವಂಥ ಮೇಜರ್ ರೀಸನ್ ಏನಂದರೆ ಅತಿಯಾಗಿ ಸ್ವೀಟ್ ತಿನ್ನಿಸೋದು ಮಕ್ಕಳಿಗೆ. ಯಾವಾಗಲೂ ಆ ಅತಿಯಾಗಿ ಸ್ವೀಟು, ಬಾಳೆಹಣ್ಣು, ಮೊಸರು ಇವನ್ನ ಯಾರು ಹೆಚ್ಚು ತಿಂತಾರೋ ಅವ್ರು ಶೀತ ಹೋಗ್ಸೋಕ್ಕಾಗಲ್ಲ. ನೀವು ಯಾವ ಕಾಲದಲ್ಲೂ ಬೇಸಿಗೆಲೂ ಆಗಲ್ಲ, ಚಳಿಗಾಲದಲ್ಲೂ ಆಗಲ್ಲ, ಮಳೆಗಾಲದಲ್ಲೂ ಆಗಲ್ಲ. ಹಾಗಾಗಿ ಈ ವಿಷಯಗಳಲ್ಲಿ ಚಳಿಗಾಲದಲ್ಲಿ ಹಾಗಿದ್ರೆ ಬಾಳೆಹಣ್ಣು ತಿನ್ನಬಾರ್ದು, ಮೊಸರು ತಿನ್ನಬಾರ್ದು. ಸೊ ಸ್ವೀಟ್ಗಳನ್ನು ತಿನ್ನಬೇಕು, ಆದರೆ ಎಣ್ಣೆಲಿ ಕರೆದು ಸ್ವೀಟ್ ಅಲ್ಲ. ಈ ಜಾಮೂನು, ಜಿಲೇಬಿ, ಜಂಗೀರು, ಮೋತಿಚೂರಿ ಈ ಥರ ಎಣ್ಣೆಲಿ ಕರೆದ್ಬಿಟ್ಟು ಸ್ವೀಟ್ ಹಾಕೋದಲ್ಲ, ಪಾಯಸಗಳನ್ನು ಮಾಡ್ಕೊಂಡು ತಿನ್ನುವಂಥದ್ದು ಅದು ಬೇಕದು. ಸೊ ಈ ಥರ ಪದಾರ್ಥಗಳನ್ನ ತಿನ್ನೋದನ್ನು ಫಸ್ಟ್ ಬಿಡಿಸಿದರೆ ಮೋರ್ ದೆನ್ 90% ಮಕ್ಕಳಿಗೆ ಶೀತ ಬರೋ ಸಾಧ್ಯತೆ ಇಲ್ಲ. ಒಂದು ವೇಳೆ ಶೀತ ಬಂತು ಏನು ಮಾಡೋದು? ಸೊ ಚಳಿಗಾಲದಲ್ಲಿ ಚಳಿಗಾಲ ಎಲ್ಲ ಕಾಲದಲ್ಲೂ ಮನೇಲಿ ಒಂದು ಔಷಧಿ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಬೆಸ್ಟ್ ಔಷಧಿ ಭಾಳಷ್ಟು ಜನರಿಗೆ ಗೊತ್ತಿರೋವಂಥದ್ದೇ ಅಮೃತಾರಿಷ್ಟ ಮತ್ತು ಮಹಾಸುದರ್ಶನ ಕಾಳು. ಇವನ್ನ ಯಾವುದೇ ಆಯುರ್ವೇದ ಮೆಡಿಕಲ್ ಶಾಪಲ್ಲಿ ಹೋದ್ರೂ ಸಿಗ್ತವೆ. ಅವೆರಡನ್ನೂ ಇಟ್ಕೊಳ್ಳೋದು. 5 ml ಎರಡನ್ನೂ ಮಿಕ್ಸ್ ಮಾಡಿ ಕುಡಿಸಿದ್ರೆ, ಈಗ ಸ್ವಲ್ಪ ಮೂಗಲ್ಲಿ ಇಳಿತಾ ಇದೆ ಅಂತ ಕುಡಿಸಿದ್ರೆ ಅವತ್ತೇ ಹೋಗುತ್ತದೆ. ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು ಒಂದು ಈಕ್ವಲ್ ನೀರನ್ನು ಹಾಕಿ ಅದನ್ನು ಊಟಕ್ಕಿಂತ ಮೊದಲು ಕುಡಿಸೋದು. ಒಂದೇ ದಿನಕ್ಕೆ ಶೀತ ಇರೋದಿಲ್ಲ, ಕೆಮ್ಮು ಇರೋದಿಲ್ಲ ಮತ್ತು ಮುಂದುವರಿಯಲ್ಲ ಅದು. ಇಲ್ಲ ಇನ್ನು ಸ್ವಲ್ಪ ಇದೆ ಅಂದರೆ ಇನ್ನೊಂದು ದಿನ ಕೊಟ್ಟರೆ ಸಾಕು. ಯಾವಾಗ ಅದಿನ್ನೂ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾದರೆ ಮಾಡಬೇಕು ಈ ಥರ. ಸೊ ಇದೊಂದು ಮೆಥಡನ್ನು ಕಡ್ಡಾಯ ಮಾಡಬೇಕು. ಈಗ ಜನಸಂಖ್ಯೆ ಹೆಚ್ಚಾಗಿದೆ ಅಂದರೆ ಏನೋ ಗೊತ್ತಿಲ್ಲ, ಫಂಕ್ಷನ್ಗಳು, ಮದುವೆಗಳು ಸುಮ್ಮನೆ ರಿಪೀಟೆಡ್ಡಾಗಿ ಇದ್ದೇ ಇರ್ತವೆ. ಯಾರಿಗೆ ಹೋಗಬೇಕು, ಯಾರಿಗೆ ಬಿಡಬೇಕು ಅನ್ನೋ ಪ್ರಶ್ನೆ ಇಲ್ಲದಷ್ಟು ಜನ ಅಟೆಂಡ್ ಮಾಡೋಂಥ ಪರಿಸ್ಥಿತಿ ಇದೆ. ಮತ್ತು ಮದುವೆಯಲ್ಲಿ ಏನು ಮಾಡ್ತಾರೆ ಅಂದರೆ ಎಲ್ಲ ವಿರುದ್ಧ ಆಹಾರಗಳನ್ನು ಮಾಡ್ತಾರೆ. ಒಂದು ಸ್ಟಾರ್ಟ್ ಮಾಡೋದು ಎಂಡ್ ಮಾಡೋದ್ರೊಳಗೆ ಏನೆಲ್ಲ ವಿರುದ್ಧ ಆಹಾರಗಳನ್ನು ಮಾಡ್ಬೋದು ಅಷ್ಟನ್ನು ಫಂಕ್ಷನಲ್ಲಿ ತಿನ್ಕೊಬೋದು. ಇದು ಕಡ್ಡಾಯವಾಗಿ ರೋಗ ನಿರೋಧಕ ಶಕ್ತಿನ ಕುಂದಿಸ್ಬಿಡುತ್ತೆ. ಆವಾಗ ಇನ್ಫೆಕ್ಷನಿಂದ ಬರ್ತದೆ. ಈಗ ಇನ್ಫೆಕ್ಷನ್ ಇಲ್ಲದೇ ನೆಗಡಿ, ಜೀತ ಇವೆಲ್ಲ ಇನ್ಫೆಕ್ಷನ್ ಇರಬೇಕು ಅಂತಿಲ್ಲ, ಅದು ಕಫ ಹೆಚ್ಚಾಗಿದ್ದರಿಂದ ಬರುವಂಥದ್ದು ಇರ್ತದೆ. ಸೊ ಈ ಇನ್ಫೆಕ್ಷನ್ ಆದಾಗ ಜ್ವರ ತುಂಬ ತೀವ್ರತೆಗೆ ಹೋದರೆ ಆ್ಯಂಟಿಬಯೋಟಿಕ್ಗೆ ಹೋಗಿ, ಅದರ್ವೈಸ್ ಇದೇ ಮಹಾಸುದರ್ಶನ ಕಾಡ ಅಮೃತಾರಿಷ್ಟನ ಕೊಡ್ತಾನೆ. ಸ್ವಲ್ಪ ಉಪವಾಸ ಮಾಡಿಸ್ಬಿಡ್ಬೇಕು. ಚಳಿಗಾಲದಲ್ಲಿ ಉಪವಾಸ ಮಾಡ್ಬೋದು, ಆದರೆ ಮಾಡಿಸ್ಬಿಡ್ಬೇಕು. ಒಂದು ಸ್ವಲ್ಪ ಉಪವಾಸ ಅಂದರೆ ಸ್ವಲ್ಪ ಆಹಾರ ಕೊಟ್ಟು ಖಾಲಿ ಬಿಡೋದು, ಹಗುರವಾಗಿ ಜೀರ್ಣ ಆಗೋಂಥ ಆಹಾರ ಕೊಟ್ಟು ಖಾಲಿ ಬಿಡೋದು. ಈ ವಿರುದ್ಧ ಆಹಾರ ಪದಾರ್ಥ ಈ ಥರ ತಿಂದು ಬಂದರೆ ಫಂಕ್ಷನ್ಗೆ ಅಥವಾ ಫಂಕ್ಷನ್ಗೆ ಹೋದಾಗ ಸುಮ್ಮನೆ ಮೇಲೆ ಉಸ್ತುವರೆಗೆ ಇಷ್ಟೆಷ್ಟೇ ತಿಂದು ಬಂದರೂ ಏನು ತೊಂದರೆ ಇಲ್ಲ. ತಿಂದು ಬಂದು ಮಧ್ಯಾಹ್ನ ಉಪವಾಸ ಮಾಡಿಬಿಟ್ಟು ರಾತ್ರಿ ಮತ್ತೆ ಊಟ ಮಾಡಿದ್ರು ತೊಂದರೆ ಇಲ್ಲ. ಇಲ್ಲ ನಮ್ಮ ಬೆಳಗ್ಗೆನೂ ಟಿಂಬರ್ ಮಾಡ್ಕೊಂಬಂದೆ, ಮಧ್ಯಾಹ್ನವೂ ಫಂಕ್ಷನ್ ಫುಡ್ ಬಂದು ಮನೆ ಮತ್ತೆ ಊಟ ಮಾಡಿದೆ ಅಂದರೆ ಮರುದಿನಕ್ಕೆ ಇದೆಲ್ಲ ಬರ್ತದೆ. ಸೊ ಇವನ್ನ ಅವಾಯ್ಡ್ ಮಾಡಿದರೆ ಮಕ್ಕಳಿಗೆ, ದೊಡ್ಡವ್ರಿಗೂ ಕೂಡ ಸಾಮಾನ್ಯ ಬರಲ್ಲ. ಸೊ ಇಷ್ಟು ಪ್ರಿಕಾಷನ್ ನಾವು ತೊಗೊಂಡ್ರೆ ಸಾಕಾಗ್ಬೋದು. ಓಕೆ, ಎಸ್. ನಾವು ಮೊದಲೇ ಸ್ಟಾರ್ಟ್ ಮಾಡಿದ ಹಾಗೆ ಡಿಸ್ಕಷನ್ನ, ಚಳಿಗಾಲ ಇಸ್ ಅ ಬೆಸ್ಟ್ ಸೀಸನ್ ಆ್ಯಕ್ಚುಲಿ. ಕರೆಕ್ಟಾಗಿ ನಾವು ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಹೌದು. ಇನ್ನೊಂದು ನೀವು ಆ್ಯಡ್ ಆನ್ ಮಾಡಿದ್ದು ಅಂದರೆ ಸರ್ ಇದರಲ್ಲಿ ನೆಕ್ಸ್ಟು ಸಮ್ಮರ್ಗೆ ನಾವು ಇಲ್ಲಿ ಏನು ಸ್ಟೋರ್ ಮಾಡ್ಕೊಳ್ತೀವಿ ಇದೇ ಎನರ್ಜಿ ನಮಗಲ್ಲಿ ಯುಟಿಲೈಸ್ ಆಗೋದು ಅಂತ ಕಡಿಮೆ. ಹೌದು, ತುಂಬ ಡೀಟೇಲಿಂಗ್ ಆಗಿ, ತುಂಬ ಪ್ರಾಕ್ಟಿಕಲ್ ಆಗಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಗುವಂತಹ ವಿಷಯಗಳನ್ನ ನೀವು ಇವತ್ತು ಡಿಸ್ಕಸ್ ಮಾಡಿದ್ರ. ಥ್ಯಾಂಕ್ ಯು ಫಾರ್ ದಟ್ ಸರ್. ನೀವು ನೋಡಿದ ಹಾಗೆ ಬಿಫೋರ್ ದ ಡಿಸ್ಕಷನ್ ನಾವು ಸ್ಟಾರ್ಟ್ ಮಾಡಿದ್ದು ಚಳಿಗಾಲ ಇಸ್ ದ ಬೆಸ್ಟ್ ಕಾಲ ಅಂತ, ಅಂದರೆ ತುಂಬ ಬಲವಾನ್ ಕಾಲ ಅಂತ ನೋಡಿದ್ರಲ್ವ? ಹೌದು, ಆಯುರ್ವೇದ ಆಚಾರ್ಯರು ಕ್ಲಿಯರಾಗಿ ಇದನ್ನು ಹೇಳಿದ್ದಾರೆ. ಅಗ್ನಿ ಬಲ ನಮ್ಮದು ತುಂಬ ಚೆನ್ನಾಗಿರುತ್ತೆ, ನಮ್ಮದು ದೇಹ ಬಲ ಅಂದರೆ ವ್ಯಾಯಾಮ ಶಕ್ತಿ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ. ಆದರೆ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗಿರುವಂತಹ ವಿಷಯಗಳನ್ನು ಮರ್ತಿರೋದ್ರಿಂದ ನಾವು ಅದನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ, ಕಳ್ಕೊಳ್ತಾ ಇದ್ದೇವೆ. ಇಲ್ಲಿ ನಾವು ಸ್ಟೋರ್ ಮಾಡ್ಕೊಳ್ತಾ ಇದ್ದರೆ ಎನರ್ಜಿನ ಬೇಸಿಗೆ ಕಾಲದಲ್ಲಿ ನಾವು ತೊಂದರೆಗಳನ್ನು ಖಂಡಿತವಾಗ್ಲೂ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇಷ್ಟು ಹೊತ್ತು ವೈದ್ಯರು ನಿಮಗೆ ಏನೆಲ್ಲ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹಿಂದೆ ಹೋಗಿ ನಿಮ್ಮ ಮನೆಯಲ್ಲಿ ಅಜ್ಜ ಅಥವಾ ಅಜ್ಜಿಯರು ಇದ್ದರೆ ಅವರು ಹೇಗೆ ಈ ಚಳಿಗಾಲವನ್ನು ಅವರು ಹೇಗೆ ಲೀಡ್ ಮಾಡ್ತಾಯಿದ್ರು ಅನ್ನೋದನ್ನು ಡಿಸ್ಕಸ್ ಮಾಡಿ ನೀವು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಅದನ್ನು ತಿಳಿಸ್ಕೊಡಿ. ಈ ಚಳಿಗಾಲವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಬಲವಾನ್ ಆಗಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಈ ಥರ ಆರೋಗ್ಯ ಸಂಬಂಧಿತ ವಿಷಯಗಳಿಗೋಸ್ಕರ ವಿಶ್ವವಾಣಿ ಹೆಲ್ತ್ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.